ಭಾಳ ಮಜಾ ಅನ್ಸಿತ್ತು ಇದನ್ನು ಕೇಳಿ. ಬಟ್ ಅಷ್ಟ ಮೀನಿಂಗ್ಫುಲ್ ಇತ್ತು. ಒಂದು ಊರ್ನಾಗ ಒಂದು ಗಂಡ ಹೆಂಡತಿ ಭಾಳ ಜಗಳ ಮಾಡ್ತಿರ್ತಾರೆ. ಗಂಡ ಜಗ್ಗಿ ಕೆಟ್ಟ ಮಾತಾಡ್ತಿರ್ತಾನೆ ನನ್ನ ಹೆಂಡ್ತಿಗೆ. ಸೊ ಅವಾಗ ಆಕಿ ಹೆಂಡ್ತಿ ಬೇಸತ್ತ ಭಾಳ ತ್ರಾಸ ಆಗ್ಬಿಟ್ಟಿರ್ತೈತಿ. ಅದೇ ಟೈಮಿಗೆ ಅವ್ರ ಊರಿಗೆ ಒಬ್ಬ ಸ್ವಾಮಿ ಬಂದಿರ್ತಾನೆ ಹೊಸದಾಗಿ. ಅವ್ರ ಬಗ್ಗೆ ಭಾಳ ಇನ್ನೂ ಚಲೋದು ಹೇಳ್ತಿರ್ತಾರೆ ಎಲ್ಲರೂ. ಆಕಿ ಅನ್ಕೊಂತಾಳ, ಈ ಸ್ವಾಮಿಗಾರ ಕೇಳ್ಕೊಂಡು ನನ್ನ ಗಂಡನ್ನ ಸ್ವಲ್ಪ ಸುದ್ದಿ ಮಾಡೋಣಪ್ಪ ಅಂತ ಹೋಗ್ತಾಳೆ. ಸೊ ಅವಾಗ ಅಲ್ಲಿ ಸ್ವಾಮಿ ಕಡೆ ಹೋದಾಗ ಸ್ವಾಮಿ ಆಕಿ ಹೇಳೋದೆಲ್ಲ ಕೇಳಿ ಅವ್ರಂತಾರ 3 ಬಾಟಲ್ ಔಷಧ ಕೊಡ್ತಾರೆ ಆಕಿಗೆ. ನೋಡು, ಈ ಔಷಧನ ನಿನ್ನ ಗಂಡಗೆ 1 ದಿನ ಬಿಟ್ಟು 1 ದಿವಸ ಹಾಕ್ಬೇಕು. ಆದ್ರೆ ಒಂದು ಭಾಳ ಇಂಪಾರ್ಟೆಂಟ್, ಈ ಔಷಧ ಮುಗಿಯೋ ತನಕನೂ ನೀನು ಮೌನ ವ್ರತ ಮಾಡಬೇಕು. ಅಂದ್ರಷ್ಟೇ ನಿನ್ನ ಗಂಡಗಿದ ಔಷಧ ಹತ್ತೈತಿ. ಇರ್ಲಿಕ್ಕಂದ್ರೆ ಅವ ಅದಾನಲ್ಲ ಅದಕ್ಕಿಂತ ಡಬಲ್ ಆಕೈತಿ ನೋಡು ಅಂತ ಹೇಳ್ತಾನೆ. ಅವಾಗ ಆಕಿಗೆ ಭಾಳ ಖುಷಿ ಆಕೈತಿ. ಏನೋ ಒಂದರ ನಂಗೆ ಸೊಲ್ಯೂಷನ್ ಸಿಕ್ತಲ್ಲ ಅಂತ ಹೇಳಿ ಆಕಿ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಆ ಗಂಡಗೆ ಆ ಔಷಧ 1 ದಿವ್ಸಕ್ಕೆ 1 ಬಾಟಲ್ ಪೂರ್ತಿ ಹಾಕ್ಬೇಕು. ಸೊ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಕಿ ಮೌನ ವ್ರತದಾಗೂ ಇರ್ತಾಳೆ, ಆಕಿ ಗಂಡಗೆ ಔಷಧ ಹಾಕ್ತಿರ್ತಾಳೆ. ಸೊ ದಿನ ಕಳೀತೈತಿ. ಆಕಿ ಭಾಳ ಚೇಂಜಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಗಂಡನೊಳಗೆ ಅವ ಸ್ವಲ್ಪ ಸಮಾಧಾನ ಆಗ್ತಾನೆ. ಅವ ಒಂಥರ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಸೊ 6 ದಿವಸ ಆಕೈತಿ, 3 ಬಾಟಲ್ ಖಾಲಿ ಆಗ್ತಾವೆ. ಆಕಿ ಖುಷಿ ಆಗ್ಬಿಡ್ತೈತಿ. ನಾನು ಈ ಸ್ವಾಮಿಗಳ ಕಡೆ ಹೋಗಿ ಇನ್ನೂ ಸ್ವಲ್ಪ ಔಷಧ ಇಸ್ಕೊಂಬರ್ಬೇಕು, ನನ್ನ ಗಂಡಂದಾಗ ಚೇಂಜಸ್ ಆಗಾಕತ್ತಾವು, ಒಂದು ಸೊಲ್ಯೂಷನ್ ಸಿಕ್ಕಂಗೆ ಆಗೈತೆ ನನಗೆ ಅಂತ ಹೊಕ್ಕಾಳ. ಅವಾಗ ಅವ್ರ ಸ್ವಾಮಿಗಳ ನಕ್ಕ ಹೇಳ್ತಾರ, ಇಲ್ಲ ತಾಯಿ, ಅದ್ರಾಗ ಏನೂ ಔಷಧ ಇದ್ದಿದ್ದಿಲ್ಲ, ನಿಮ್ಮ ಮನೆ ನೀರು ಏನೈತಲ್ಲ ಅದನ್ನ ಹಾಕ್ಕೊಟ್ಟಿದ್ದೆ ನಾನು. ಆದ್ರೆ ನೀನು ಇದ್ದಿದ್ದಕ್ಕೆ, ನೀನು ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡಿದ್ದಕ್ಕೆ ನಿನ್ನ ಗಂಡ ಬೈದು ಸಮಾಧಾನ ಆಗ್ಬಿಟ್ಟಾನೀಗ. ಅವ್ನು ಏನು ಹೇಳಿದ್ರು ಆಕಿಗೆ ಫರಕ್ ಬೀಳಂಗಿಲ್ಲ, ನೀ ರಿಯಾಕ್ಟ್ ಮಾಡಂಗಿಲ್ಲ ಅಂತ ಗೊತ್ತಾಗಿ ನಿನ್ನ ಗಂಡನ ಮಾತಾಡೋದು ಕಡಿಮೆ ಮಾಡೋಣ ಹೊರತು ಆ ಔಷಧ ಅನ್ನೋದ್ರಾಗ ಏನು ಮೆಡಿಸಿನ್ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ನಾವು ಅನ್ನೆಸೆಸರಿ ರಿಯಾಕ್ಟ್ ಮಾಡ್ತಿರ್ತೇವೆ ಒಂದೊಂದು ವಿಷಯದೊಳಗೆ. ಆ ರಿಯಾಕ್ಟ್ ಮಾಡೋದನ್ನು ನಾವೇನಾರ ಬಿಟ್ಟು ಸ್ವಲ್ಪ ಸಮಾಧಾನ ತೊಗೊಂಡ್ವಿ ಅಂತಂದ್ರೆ ನಮ್ಮ ಎಲ್ಲರದು ಲೈಫ್ ಭಾಳ ಚಲೋ ನಡಿಬೋದು. ಸೊ ಡೆಫಿನೆಟ್ಲಿ ನಾವು ಸ್ಟೆಪ್ ಬ್ಯಾಕ್ ಮಾಡೋದು ನಮ್ಮ ಲೈಫ್ನ ಚಲೋ ಮಾಡ್ತೈತಿ. ಒಂದ್ಸತಿ ಟ್ರೈ ಮಾಡಿರಿ, ಹಂಗೆ ಬೇರೆದವ್ರಿಗೂ ಫಾರ್ವರ್ಡ್ ಮಾಡಿರಿ. ಯಾರ ಲೈಫ್ನಾಗ ಆ ಸ್ಟೆಪ್ ಬ್ಯಾಕ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ನಮಸ್ಕಾರ, ನಾನೇ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.